ನೋಡಿ ನಿನ್ನೆ ರಾತ್ರಿ ಬಂದು ಸುಮಂತ ಭಟ್ರ ಅಪ್ಪಚ್ಚಿ ಮನೆಯಲ್ಲಿ ಮಲಗಿ ಇವತ್ತು ಪುನಃ ಡೇ 2 ರೈಡಿಗೆ ಹೊರಟಿದ್ದೇವೆ ಮೂನಾರ್ ಸೈಡ್. ಹೇಗೆ ಮೂನಾರ್ ಹೇಗಿರ್ಬೋದು ಸುಮಂತ ಭಟ್ರ? ಮುನ್ನಾರು ಟಾಪ್ ಮಾತಾಡೋಗಿಲ್ಲ. ಈಗ ನೋಡಿ ಸ್ವಲ್ಪ ಹೊರಟದ್ದು ಲೇಟ್ ಆಗಿದೆ ಅಂತೆ. ಹಾಂ, ನಾನೊಬ್ಬ ಚಡ್ಡಿಯಲ್ಲಿ ಹೊರಟಿದ್ದೆ, ಉಳಿದವರೆಲ್ಲ ಪ್ಯಾಂಟ್ ಹಾಕಿದ್ರು. ಸೊ ಇನ್ನು ಚಳಿ ಇದ್ರೆ ಅಂತ ಹೇಳಿಕೊಂಡು ನಾನು ಕೂಡ ಈಗ ಪ್ಯಾಂಟ್ ಹಾಕಿಕೊಂಡು ಹೊರಟಿದ್ದೇನೆ ಒಂದು ಧೈರ್ಯಕ್ಕೆ. ಸೊ ನೆಕ್ಸ್ಟ್ ಮೂನಾರಲ್ಲಿ ಸಿಗುವ. ನೋಡಿ ಎಲ್ಲರೂ ಹೊರಟಿದ್ದಾರೆ, ರೆಡಿ ಇದ್ದಾರೆ, ಎಲ್ಲರೂ ಫುಲ್ ಜೋಶಲ್ಲಿದ್ದಾರೆ. ಜೋಶ್. ಕಂಬಾಮಲ್ಲಿ ಒಂದು ಬ್ರೇಕ್ಫಾಸ್ಟಿಗೆ ಬಂದಿದ್ದೇವೆ, ಪೇಟೆಗೆ, ಮನೆಯಿಂದ ಪೇಟೆಗೆ. ಅನ್ನಪೂರ್ಣ ಅಂತೇಳಿ ಪ್ಯೂರ್ ವೆಜ್ ಹೋಟೆಲ್. ನೋಡಿ ಇಲ್ಲಿ ಎಂತೆಲ್ಲ ಮೆನು ಉಂಟು ಅಂತ ಉಂಟು. ಇಡ್ಲಿ, ದೋಸೆ, ಪೊಂಗಲ್, ಪೂರಿ, ಟೀ, ಕಾಫಿ, ವಡ, ಲೆಮನ್, ಕರ್ಡ್, ಟೊಮೆಟೊ, ಸಾಂಬಾರು, ಮೀಲ್ಸ್, ಚಪಾತಿ, ಪರೋಟ, ಟೀ, ಕಾಫಿ, ವಡ, ಇಡ್ಲಿ, ದೋಸೆ, ಚಪಾತಿ, ಪರೋಟ. ಅದರ ಟೈಮಿಂಗ್ಸ್ ಉಂಟು ನೋಡಿ, ಎಲ್ಲ ನೋಡಿಕೊಳ್ಳಿ ಆಯಿತು, ಒಮ್ಮೆ ಪಾಸ್ ಮಾಡಿ ನೋಡಿ. ಈಗ ಹೋಟೆಲ್ನ ಒಳಗೆ ಹೋಗುವ ತಿಂಡಿಗೆ. ನೋಡಿ ರಂಗೋಲಿ ಎಲ್ಲ ಹಾಕಿ, ಇಲ್ಲಿ ಪ್ರತಿ ಮನೆ ಎದುರು ನಿಮಗೆ ರಂಗೋಲಿ ಕಾಣುತ್ತದೆ. ಮನೆ, ಹೋಟೆಲ್, ಅಂಗಡಿ ಎಲ್ಲದರ ಎಡೆಯಲ್ಲಿ ಒಂದು ರಂಗೋಲಿ ಉಂಟೇ ಉಂಟು. ನೋಡಿ ಹೋಟೆಲ್ನ ಆ್ಯಂಬಿಯನ್ಸ್ ನೋಡಿ. ಬಾಳೆಲೆ ಊಟ ತಿಂಡಿ ಎಲ್ಲ ಬಾಳೆಲೆಯಲ್ಲಿ ಉಂಟು ನೋಡಿ. ನೋಡಿ ನಮ್ಮ ಶ್ರೀಚರಣ ಅವರು ಸಹ ಬ್ಲಾಗಲ್ಲಿ ಬ್ಯುಸಿ. ನೋಡಿ ಫ್ರೆಶ್ ಬಾಳೆ ತಂದಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಊಟ ಹೇಗಿತ್ತು? ಊಟ ಮಾಡಲಿಲ್ಲ. ಮತ್ತೆ ನಾವು ಉತ್ತಪ್ಪ, ಪರೋಟ, ಪುಡಿ ದೋಸೆ ಇಂದ. ಹೇಗಿತ್ತು ಅದು? ತಮಿಳುನಾಡಿನಲ್ಲಿ ಪುಡಿ ದೋಸೆ ಅಂತ ಮಾತಾಡ್ತಾ ಅದು ಅವರದೇ ಟ್ರೇಡ್ ಮಾರ್ಕ್. ನೋಡಿ ದೊಡ್ಡ ದೊಡ್ಡ ಬಾಳೆಯನ್ನು ಎಲ್ಲರೂ ದೊಡ್ಡ ದೊಡ್ಡ ಜನಗಳು ಬಿಡಿಸಿದ್ದಾರೆ. ಎಷ್ಟೆಷ್ಟು ಹೋಗ್ತದೆ ನೋಡ್ಬೇಕು ಇನ್ನು ಹೊಟ್ಟೆಗೆ. ಇಲ್ಲಿ ಈಗ ತಿಂಡಿ ತಿಂದು ಸಿಗುವ. ನೋಡಿ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀನಿ. ಇವರೆಲ್ಲ ಎಂತ ಉತ್ತಪ್ಪ? ನೆಯ್ಯಿ ಉತ್ತಪ್ಪ ಆರ್ಡರ್ ಮಾಡಿದ್ದಾರೆ. ನೋಡಿ ಫಸ್ಟಿಗೆ ತೂತು ವಡೆ ಬಂದಿದೆ. ಆ ತೂತಿನಲ್ಲಿ ನಮ್ಮ ಶ್ರೀಚರಣ ಅವರು ಕಾಣ್ತಾರ ನೋಡುವ. ಕಾಣ್ತಾರೆ. ನೋಡಿ ಮೂನಾರಿಗೆ ಹೋಗುವಾಗ ರೂಟಲ್ಲಿ ಗೊತ್ತಿಲ್ಲ, ಸಣ್ಣ ಒಂದು ನೀರಿನ ಜಾಗ ಅಷ್ಟೇ, ದೊಡ್ಡ ಇದಕ್ಕೆಲ್ಲ ಬೈಕ್ ಮಾಡಿ ಜಸ್ಟ್ ಒಂದು ವ್ಯೂ ತಗೊಳ್ಳಿ. ಮಳೆಗಾಲದಲ್ಲೆಲ್ಲ ಭಾರಿ ಗೌಜಿ ಇರುವ ಎಲ್ಲ ಪೊಲೀಸ್ ಚೆನ್ನಾಗಿ ಅಲ್ಲಿ ಕೇಳ ನೋಡಿ. ಸರಿ ನೋಡಿ ಮೂನಾರ್ ರೋಡಲ್ಲಿ ಟೀ ಎಸ್ಟೇಟ್ ಸಿಕ್ಕಿದೆ ನೋಡಿ. ಇಲ್ಲಿ ನಮ್ಮ ಹಕ್ಕಿಯನ್ನು ಹಾರಿಸಲಿಕ್ಕೆ ಹೊರಡ್ತಿದ್ದಾರೆ. ಹಾಗೆ ಈಗ ಹಕ್ಕಿ ಸ್ಟಾರ್ಟ್ ಆಗಿದೆ. ಹಕ್ಕಿ ಮೇಲೆ ಹಾರಿದೆ 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 ಹಾರಿದೆ. ಹೇಗೆ ಅದ್ಭುತ ಎಂತ ಹೇಳುದು. ಇದು ಕ್ಯಾಮರಾದಲ್ಲಿ ತೋರಿಸೋದಕ್ಕಿಂತ ನೀವು ಬರಬೇಕು. ನಾನು ಪ್ರತಿ ವಿಡಿಯೋದಲ್ಲಿ ಹೇಳುವಾಗ ಉಂಟಲ್ಲ, ನೀವು ಬರಲೇಬೇಕು. 50% ಮಾತ್ರ ನಾವು ಕ್ಯಾಮರಾದಲ್ಲಿ ತೋರಿಸ್ಬೋದು. 100% ನೀವು ಬಂದರೆ ಮಾತ್ರ ವರ್ತ್, ಇಲ್ಲ ಇದ್ರೆ ವರ್ತ್ ಇಲ್ಲ. ಹೇಗೆ ಕಾರಲ್ಲಿ ಬಂದದ್ದು ಬರ್ತಾ? ಕಾರಲ್ಲಿ ಬಂದದ್ದು ವರ್ತ್. ಕಾರಣ ನಮ್ಮ ಸ್ವಂತ ವೆಹಿಕಲ್ ಇದ್ರೆ ಉಂಟಲ್ಲ, ಹಾಗೆ ಇನ್ನು 4x4 ಇದ್ರೆ ಮತ್ತು ಎಲ್ಲೆಲ್ಲ ಆಗ್ಬೋದು. ನೀವು ಜೀಪಲ್ಲಿ ಬಂದರೆ ಉಂಟಲ್ಲ. ಓಕೆ, ನಾವೀಗ ಒಂದು ಸೆಲ್ಫಿ ತೆಗಿತಾ ಇದ್ದೇವೆ. ಅಲ್ಲಿವರೆಗೆ ಬಾಯ್. ಆಗುದಿಲ್ಲ ಫ್ರೆಂಡ್ಸ್, ಆಗುದಿಲ್ಲ. 2 ನಿಮಿಷಕ್ಕೊಂದು ಸ್ಟಾಪ್, 2 ನಿಮಿಷಕ್ಕೊಂದು ಸ್ಟಾಪ್. ಕಾರು ನಿಂತು 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 ಹೋಗ್ತಾ ಉಂಟು. ಕೇಳುವುದೇ ಇಲ್ಲ ಮನಸ್ಸು. ವಾ ನೋಡಿ ವ್ಯೂ, ನೋಡಿ ವ್ಯೂ ಕಂಟ್ರೋಲೇ ಆಗುದಿಲ್ಲ. ದಿಸ್ ಇಸ್ ಕೇರಳ. ನೋಡಿ
ನೋಡಿ ಟೋಟಲ್ 3 ಸ್ಟೇಟ್ ಕವರ್ ಮಾಡುವ ದೊಡ್ಡ ಪ್ಲಾನ್ ಹಿಡ್ಕೊಂಡೆ ಬಂದದ್ದು ನಮ್ಮ ಹ್ಯುಂಡೈ ವೆನ್ಯೂ ಅಲ್ಲಿ ಬಂದದ್ದು. ವರ್ತ್ ಅಂತ ಹೇಳಿದರೆ ವರ್ತ್. ಅದ್ಭುತ ಪ್ಲಾನಿಂಗ್ ಬ್ರೋ ಗ್ಯಾಂಗಿಂದ. ಸೀನರಿ ನೋಡಿ, ಸೀನರಿ అంటే దైవమే. ನೋಡಿ ಎದುರು ಗುಡ್ಡೆ, ಹಿಂದೆಯೂ ಗುಡ್ಡೆ, ಆಚೆಯೂ ಗುಡ್ಡೆ, ಈಚೆಯೂ ಗುಡ್ಡೆ, ಫುಲ್ಲು ಗುಡ್ಡೆ. ನೋಡಿ ನಮ್ಮ ಊರಲ್ಲಿ ಮರ ಕಡಿಯದಿದ್ದರೆ ಇದೇ ಗ್ರೀನರಿ ಇರ್ತಿತ್ತು. ಈ ಗುಡ್ಡದ ಇಷ್ಟು ದೊಡ್ಡ ವ್ಯೂ ಇಲ್ಲದಿದ್ದರು ಗ್ರೀನರಿ ಇರ್ತಿತ್ತು. ಇಲ್ಲಿ ನೋಡಿ ನಿತ್ಯ ಹರಿದ್ವರ್ಣ ಇದು, ನಮ್ಮ ಶ್ರೀಚರಣ ಪದ್ಯಣ್ಣ ಅವರ ಡೈಲಾಗ್ ಪ್ರಕಾರ. ಬ್ಯೂಟಿ ಗ್ರೀನ್ ಅಂತ ಹೇಳಿದರೆ ಗ್ರೀನೇ. ನೋಡಿ ಇಲ್ಲೇ ಆಲ್ಮೋಸ್ಟ್ ನಾವೊಂದು 20 ನಿಮಿಷ ದಾಟಿ ಆಯಿತು ಬಂದು. ಮೂನಾರಿಗೆ ಅಂತ ಹೊರಟವರು, ಮೂನಾರು ರೀಚ್ ಆಗಲಿಕ್ಕೆ ಆಗ್ತಾ ಇಲ್ಲ. ಇಲ್ಲೇ ಬಾಕಿ, ಗ್ಯಾಪ್ ರೋಡಲ್ಲೇ ಬಾಕಿ ಫುಲ್ ಶಾಬಾ ಆಗಿದೆ ಮಾರೆ. ಇಲ್ಲಿ ನೋಡಿ ಬಿಸಿಲು ಆನಮನೆ ಕಾಣುವುದೇ ಇಲ್ಲ. ಒಳ್ಳೆ ತಂಪು 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 ಗಾಳಿ. ನಮ್ಮ ಮಂಗಳೂರು ಸೈಡ್ ಆಗಿದ್ದರೆ ಇಷ್ಟೊತ್ತಿಗೆ ತಲೆ ಹೊರಗೆ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಬಿಸಿಲಲ್ಲಿ.